ಒಂದ್ ಕಡೆ ಮದ್ಯಪ್ರಿಯರನ್ನ ಸೆಳೆತಿರುವ ಮದ್ಯದ ಬಾಟಲ್ಗಳು, ಇನ್ನೊಂದ್ ಕಡೆ ವೈನ್ ಸ್ಟೋರ್ ಮುಂದೆ 3% ಡಿಸ್ಕೌಂಟ್ ಬೋರ್ಡ್. ಮದ್ಯದ ಅಂಗಡಿಯಲ್ಲಿ ನಾನು ಮತದಾನ ಮಾಡ್ತೀನಿ, ನೀವು ಮತದಾನ ಮಾಡಿ ಎಂಬ ಜಾಗೃತಿ ಬರಹ. ಈ ಡಿಸ್ಕೌಂಟ್ ಬೋರ್ಡ್ ನೋಡಿ ಏನ್ ಗುರು, ಸರ್ಕಾರ ಏನಾದ್ರೂ ಎಣ್ಣೆಗೂ ಡಿಸ್ಕೌಂಟ್ ಕೊಡೋ ರೂಲ್ಸ್ ತಂದ್ಬಿಡ್ತಾ ಅಂತ ಯೋಚಿಸ್ತಿದ್ದೀರಾ? ನೋವೇ, ಚಾನ್ಸೇ ಇಲ್ಲ. ಸರ್ಕಾರ ಟ್ಯಾಕ್ಸ್ ರೈಸ್ ಮಾಡುತ್ತೆ ಹೊರತು ಕಡಿಮೆ ಅಂತೂ ಮಾಡಲ್ಲ. ಆದ್ರೆ ಮದ್ಯಪ್ರಿಯರು ಮಾತ್ರ ಕುಡಿತಾನೆ ಇರ್ತಾರೆ. ಇನ್ನು ಆಫರ್ ಕೊಟ್ರೆ ಒಂದ್ ಪೆಗ್ಗಿನ ಕತೆ 4ಕ್ಕೆ ಹೋಗೋದು ಗ್ಯಾರಂಟಿ. ಆದ್ರೆ ಇದಕ್ಕೆ ಒಂದು ಕಂಡೀಷನ್ ಅಪ್ಲೈ. ಅದೇನಂತೀರಾ? ಮತದಾನದ ದಿನ ವೋಟ್ ಮಾಡಿ ಬಂದು ಹುಬ್ಬಳ್ಳಿಯ ಕೋರ್ಟ್ ವೃತ್ತದ ಕರ್ನಾಟಕ ವೈನ್ ಮಾರ್ಟ್ಗೆ ಬಂದು ಇಂಕ್ ಹಾಕಿದ ಬೆರಳು ತೋರಿಸಿದ್ರೆ ಮುಗಿತು, ನೀವು ತಗೊಳ್ಳೋ ಎಣ್ಣೆಗೆ 3% ಡಿಸ್ಕೌಂಟ್ ಗ್ಯಾರಂಟಿ. ಮತದಾನವನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಬಾರ್ ಮಾಲೀಕರು ಈ ರೀತಿಯ ಆಫರ್ ಮಾಡಿದ್ದಾರೆ. ಆದ್ರೆ ಈ ಆಫರ್ ವೋಟ್ ಮಾಡುವ ದಿನ ಅಂದ್ರೆ ನಾಳೆ ಅಲ್ಲ, ಮತದಾನ ಮುಗಿದ ಮರುದಿನ ಅಂದ್ರೆ ನಾಡಿದ್ದು. ಈ ಲೋಕಸಭಾ ಇಲೆಕ್ಷನ್ಗೆ ಹೋಸ್ಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಹೀಗಾಗಿ ಜನರಿಗೆ ಒಂದು ವೋಟಿಂಗ್ ಅವೇರ್ನೆಸ್ ಗೊತ್ತಾಗಲಿ, ಇದರಿಂದ ನಾವು ಕೊಡೋದ್ರಿಂದ ಜನ ನೋಡಿ ಅದನ್ನು ಆ ಆಶೇಕರ 3% ಆಶೇಕರ ವೋಟ್ ಜಾಸ್ತಿ ಆಗಲಿ ಅಂಥೇಳಿ ನಾವು ವೋಟಿಂಗ್ ಅವೇರ್ನೆಸ್ ಸಂಬಂಧ ಅದು ಮಾಡಿದ್ವಿ. ಎಲ್ಲ ಕಡೆ ರೂರಲ್ದಾಗ ಅಲ್ಲಿ ಎಲ್ಲ ಕಡೆ 70-60-70% ಆಗ್ತಾಯಿದೆ. ನಮ್ಮ ಸಿಟಿ ಲೆವೆಲ್ದಲ್ಲಿ ಅದು ಕೂಡ ಜನರು ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ಇದ್ದಾರೆ, ಅವರೇ ವೋಟ್ ಹಾಕಾಗ್ತಾ ಇಲ್ಲ. ಎಲ್ಲ ಕಡೆ ಅಲ್ಲಿ ಇಲ್ಲಿ ರಜೆಗೆಲ್ಲ ಹೋಗ್ತಾ ಇದ್ದಾರೆ. ಅವ್ರು ಯಾರೂ ಹೋಗಬಾರ್ದು. ಅಟ್ಲೀಸ್ಟ್ ಮದ್ಯಪಾನಕ್ಕೆ ಪ್ರಮೋಷನ್ ಕೊಡಬಾರ್ದು, ನಾವು ಆರೋಗ್ಯಕ್ಕೆ ಹಾನಿಕರ. ಅದಾಗ್ಯೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ನಾವು ಏನಂತ ಸೇಲ್ಸ್ ಪ್ರಮೋಷನ್. 24ರಂದು ನೀವು ಇಲ್ಲಿ ಬಂದು ವೈನ್, ಬಿಯರ್, ವಿಸ್ಕಿ, ರಮ್, ಸ್ಕಾಚ್ ಏನ್ ತಗೊಂಡ್ರು ಮತದಾನ ಮಾಡಿದ ಶಾಹಿ ತೋರಿಸಿದ್ರೆ ಸಾಕು, MRP ಬೆಲೆಯಲ್ಲಿ 3% ಡಿಸ್ಕೌಂಟ್ ನೀಡಲಾಗುತ್ತೆ. ಇನ್ನು ವೈನ್ ಸ್ಟೋರ್ ಮಾಲೀಕರ ಈ ಪ್ರಯತ್ನಕ್ಕೆ ವಾಣಿಜ್ಯ ನಗರಿ ಮದ್ಯಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ಹಕ್ಕನ್ನ ಚಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಪಬ್ಲಿಕ್ಗೆ ಒಂದು ಅವೇರ್ನೆಸ್ ಬರ್ತೈತಿ, ಎಲ್ಲರೂ ವೋಟಿಂಗ್ ಮಾಡ್ಬೇಕು ಅನ್ನೋದೊಂದು ಗೊತ್ತಾಗೈತಿ. ಎಲ್ಲ ಮಂದಿ ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡೋದು ಇದ್ರ ಮೇಲೆ, ಈ ಲಿಕ್ಕರ್ ಮೇಲೆ ಇವತ್ತು ನಾಳೆ ಆಲ್ಮೋಸ್ಟ್. ಸೊ ಹಾಗಾಗಿ ಮಂದಿ ಅಲರ್ಟ್ ಇರ್ತಾರೆ, ಇದ್ರ ಮೇಲೆ ಲಿಕ್ಕರ್ ಮೇಲೆ ಇರ್ತಾರೆ, ನೋಡ್ತಾರ ಹೋಗ್ತಾರ ಮಾಡ್ತಾರೆ. ಅದನ್ನು ನೋಡಿ ಕಡೆ ವೋಟಿಂಗರ ಮಾಡಲಿ. ಎಲ್ಲ ಈಗ ಪ್ರಜ್ಞಾವಂತರು ವೋಟಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ. ಎಲ್ಲರೂ ಏನು ಮಾಡ್ತಾರೆ, ಕಂಟಿನ್ಯೂಸ್ ಲೀವ್ ಇದ್ದಾಗ ಊರಿಗೆ ಜಿಗಿದು ಬಿಡೋದು, ಊಟ ಮಾಡೋದಿಲ್ಲ. ನೋಡಿದ್ರಲ್ಲ ಮದ್ಯಪ್ರಿಯರೇ, ನಾಳೆ ಎಲ್ಲರೂ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಹಾಕಿದ್ರೆ ನಾಡಿದ್ದು ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಎಣ್ಣೆ ಏರಿಸ್ಕೊಂಡು ಫುಲ್ ಗಮ್ಮತ್ ಮಾಡಬಹುದು. ಎಣ್ಣೆಗಾಗಿ ಅಲ್ದಿದ್ರು ದೇಶವನ್ನ ಒಳ್ಳೆ ಕೈಗಳಿಗೆ ಕೊಡೋದಕ್ಕೆ ಏಳಿ ಎದ್ದೇಳಿ ನಾಳೆ ಎಲ್ಲರೂ ಮತದಾನ ಮಾಡಲು ಸಜ್ಜಾಗಿ. ಮಂಜುನಾಥ್ ಧ್ಯಾಮಕನವರ್, ಫಸ್ಟ್ ನ್ಯೂಸ್, ಹುಬ್ಬಳ್ಳಿ.